ದಾವಣಗೆರೆ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ಕಾರ್ಯಕ್ರಮ ಸ್ಥಳಕ್ಕೆ ಮುತ್ತಿಗೆ ಹಾಕಲು ಯತ್ನ ಮಾಡಿದರು. ಚೊಂಬು ಪ್ರದರ್ಶಿಸಿ ಮುತ್ತಿಗೆ ಹಾಕಲು ಯತ್ನಿಸಿದ ಎನ್ಎಸ್ಯುಐ ಹಾಗೂ ಕಾಂಗ್ರೆಸ್ ಮುಖಂಡರು ಗೋ ಬ್ಯಾಕ್ ಮೋದಿ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅತ್ಯಾಚಾರ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನಿಗೆ, ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಬರೀ ಸುಳ್ಳು ಭಾಷಣಗಳಿಂದ ಜನರನ್ನು ಪ್ರಚೋದನೆ ಮಾಡುತ್ತಿದ್ದಾರೆ. ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡುತ್ತಿದ್ದಾರೆ. ಗೋ ಬ್ಯಾಕ್ ಮೋದಿ ಎಂದು ಘೋಷಣೆ ಕೂಗಿದರು. ರೈತರಿಗೆ ಅನ್ಯಾಯ ಮಾಡಿರುವ ನರೇಂದ್ರ ಮೋದಿಗೆ ಮತ ಕೇಳುವ ನೈತಿಕ ಹಕ್ಕಿಲ್ಲ. ಬರ ಪರಿಹಾರಕ್ಕೆ ಸಮರ್ಪಕ ಹಣ ಬಿಡುಗಡೆ ಮಾಡದ ತಾವು ಯಾವ ಮುಖ ಹೊತ್ತುಕೊಂಡು ದಾವಣಗೆರೆಗೆ ಬಂದಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೋದಿ ನಗರಕ್ಕೆ ಆಗಮಿಸುತ್ತಿದ್ದಂತೆಯೇ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಅಲೀರ್ ಅಹಮದ್, ಯೂನಿವರ್ಸಿಟಿ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಗಿರಿಧರ್ ನೇತೃತ್ವದಲ್ಲಿ ಚೊಂಬು ಪ್ರದರ್ಶನ ಮಾಡಿ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿದರು. ತಕ್ಷಣವೇ ಎನ್ಎಸ್ಯುಐ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ನಂತರ ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ಹಾಗೂ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಕಪ್ಪು ಬಟ್ಟೆ ಪ್ರದರ್ಶಿಸಿ ಗೋ ಬ್ಯಾಕ್ ಮೋದಿ ಎಂದು ಘೋಷಣೆ ಕೂಗುತ್ತಿದ್ದಂತೆಯೇ ಪೊಲೀಸರು ಅವರನ್ನು ಸಹ ವಶಕ್ಕೆ ಪಡೆದು ದಾವಣಗೆರೆಯ ವಿದ್ಯಾನಗರ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಮಹಾನಗರ ಪಾಲಿಕೆ ಸದಸ್ಯರಾದ ಕೆ ಚಮನ್ ಸಾಬ್, ಮಹಾನಗರ ಪಾಲಿಕೆ ಸದಸ್ಯರಾದ ಎ ನಾಗರಾಜ್, ಮುಖಂಡರಾದ ಕೆ ಮಂಜುನಾಥ್, ಗಡಿಗುಡಾಳ್ ಮಂಜುನಾಥ್, ಬೂದಾಳ್ ಬಾಬು, ಗುತ್ತೂರ್ ಹಾಲೇಶ್ ಗೌಡ, ಯುವ ನಾಯಕ ಜಯಪ್ರಕಾಶ್ ಸಾರಥಿ, ತಾಯಿರ್, ಜಮೀರ್, ಸಾದಿಕ್ ಸೇರಿದಂತೆ ಅನೇಕ ನಾಯಕರನ್ನು ವಶಕ್ಕೆ ಪಡೆದು ಪೊಲೀಸರು ಬಿಡುಗಡೆಗೊಳಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಿ ಬಸವರಾಜ್ ಅವರು ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ದಿನ ದಾವಣಗೆರೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ನಾವು ಮೊನ್ನೆ ತಾನೇ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮೊನ್ನೆ ತಾನೇ ಪ್ರಧಾನಮಂತ್ರಿ ಮೋದಿಯವರು ಕ್ಷುಲ್ಲಕ ಹೇಳಿಕೆಗಳನ್ನು ನೀಡಲಿಕ್ಕೆ ಚುನಾವಣೆ ವೇದಿಕೆಯನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ದಾವಣಗೆರೆಯಲ್ಲಿ ಅವರಿಗೆ ಅನುಮತಿ ನೀಡಬಾರ್ದಂತೇಳಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಅವರು ಮನವಿಯನ್ನು ತೆಗೆದುಕೊಂಡು ನಾವು ಮೇಲೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಮಗೆ ಕೊಟ್ಟಿದ್ದರು. ಆದರೂ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಅನುಮತಿ ನೀಡಿದ್ದೇ ಆದರೆ ನಾವು ಒಂದು ಕಪ್ಪು ಬಾವುಟ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಮೇಡಮ್ ಅವ್ರಿಗೆ ಹೇಳಿ ಬಂದಿದ್ವಿ. ಅದರಂತೆ ಈ ದಿನ ನಾವು ಅನುಮತಿ ನೀಡಿಬಿಟ್ಟಿದ್ರು. ಹಾಗಾಗಿ ನಮ್ಗೆ ಅನಿವಾರ್ಯವಾಗಿ ನಾವು ಕಪ್ಪು ಬಾವುಟ ಪ್ರತಿಭಟನೆಯನ್ನು ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ ಅನೇಕ ಕಡೆ ಅವರು ಸುಳ್ಳನ್ನು ಹೇಳಿದರು. ಏನಂತ ಹೇಳಿದರು? ಮಾಂಗಲ್ಯ ಭಾಗ್ಯವನ್ನು ಕಿತ್ಕೊಳ್ತಾರೆ ಕಾಂಗ್ರೆಸ್ ಬಂದರೆ ಅಂತ ಹೇಳಿದರು. ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಹಂಚ್ತಾರೆ ಅಂತ ಹೇಳಿದರು. ಇದೆಲ್ಲ ಸುಳ್ಳು, ಮೋದಿ ಅವರು ಹೇಳಿರ್ತಕ್ಕಂಥ ಸುಳ್ಳು. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ನಾವು ಏನು ಇವತ್ತು OBCಗಳಿಗೆ ರಿಸರ್ವೇಷನ್ ಇದೆ, ಆ ರಿಸರ್ವೇಷನ್ನ ಹಂಚಿ ಅದನ್ನು ಕಿತ್ತು ಇವತ್ತು ಮುಸಲ್ಮಾನ್ ಜನಾಂಗ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ರಿಸರ್ವೇಷನನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಿತ್ಕೊಂಡಿಲ್ಲ. ಬದಲಾಗಿ ಶ್ರೀಮಾನ್ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಏನು ಮುಸಲ್ಮಾನರದು 4% ಕಿತ್ತು 2% ಗೌಡ್ರಿಗೆ 2% ಲಿಂಗಾಯತರಿಗೆ ಅದನ್ನು ಹಂಚಿಕೆ ಮಾಡಿದರು. ಸುಪ್ರೀಂ ಕೋರ್ಟ್ನವ್ರು ತಕರಾರು ಮಾಡಿದಾಗ ನ್ಯಾಯಾಲಯಕ್ಕೆ ಅಫಿಡವಿಟ್ ಹಾಕಿದ್ದಾರೆ. ಏನಂತ ಅಫಿಡವಿಟ್ ಹಾಕಿದ್ದಾರೆ ಅಂದರೆ ನಾವು ಯಾರದೇ ಕಿತ್ತು ಕೊಡೋದಿಲ್ಲ, ಮೊದಲು ಹೆಂಗಿತ್ತು ಹಂಗೆ ನಾವು 4% ಮುಸಲ್ಮಾನ್ ಜನಾಂಗಕ್ಕೆ ಕೊಡ್ತೀವಿ ಅಂತೇಳಿ ಅಫಿಡವಿಟ್ ಹಾಕಿರೋ ಸುಪ್ರೀಂ ಕೋರ್ಟ್ ಮುಂದೆ ಬಸವರಾಜ ಬೊಮ್ಮಾಯಿ ಅವರು. ಆದರೆ ಇದು ಯಾವುದು ಗೊತ್ತಿದ್ದು ಬೇಕಂತ ಓಟಿಗೋಸ್ಕರ ನರೇಂದ್ರ ಮೋದಿ ಅವರು ನಾಟಕ ಮಾಡ್ತಾ ರಿಸರ್ವೇಷನ್ ಕಿತ್ತು ಇವತ್ತು ಹಿಂದೂಗಳ ರಿಸರ್ವೇಷನ್ ಕೊಟ್ಟು ಮುಸ್ಲಿಮರು ಕೊಟ್ಟಿದ್ದಾರೆ ಅಂತೇಳಿ ದೇಶ ತುಂಬ ಹೇಳ್ತಾ ಇದ್ದಾನೆ. ಹೊರಗಡೆ ಜನರಿಗೆ ಗೊತ್ತಿರೋದಿಲ್ಲ ಪಾಪ.
ಏನೋ ಪ್ರಧಾನಮಂತ್ರಿಗಳಂದರೆ ಭಾಳ ಸಭ್ಯಸ್ಥರು ಒಳ್ಳೇದು ಹೇಳ್ತಾರೋ ಅಂತ ತಿಳ್ಕೊಂಡಿದ್ರು. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಮಾತುಕತೆಗಳು ಭಾಳ ಸುಳ್ಳಿನಿಂದ ಕೂಡಿದ್ದಾವೆ. ಸಂಪತ್ತು ಯಾರು ಕಿತ್ಕೊಳ್ಳೋದಿಲ್ಲ, ಯಾರು ಮಾಂಗಲ್ಯ ಭಾಗ್ಯವನ್ನು ಯಾರು ಕಿತ್ಕೊಂಡಿಲ್ಲ. ಆದರೆ ದೇಶದಲ್ಲಿ ಬದುಕಿದ್ದಂಗೆ ಹೆಂಡತಿ ಮಾಂಗಲ್ಯ ಭಾಗ್ಯ ಕಿತ್ಕೊಂಡಿರೋದು ನರೇಂದ್ರ ಮೋದಿ ಅವರು. ಜೊಸದಾಬೇನ್ ಇದ್ದಾರೆ, ಇವತ್ತಿಗೂ ಜೀವಂತ ಇದ್ದಾರೆ. ಅವರ ಮಾಂಗಲ್ಯವನ್ನು ಕಿತ್ಕೊಂಡಿರೋದು ಯಾರಪ್ಪ ಅಂದರೆ ಇವರು ನಮ್ಮ ನರೇಂದ್ರ ಮೋದಿ ಅವರು ಕಿತ್ಕೊಂಡು ಊರೂರು ತಿರುಗ್ತಾ ಇದ್ದಾರೆ ಮಜಾ ಮಾಡ್ಕೊಂಡು. ಇವತ್ತು ಫ್ಯಾಷನ್ ಶೋಗೆ ಬಂದಂಗೆ ಬಂದಿರ್ತಾರೆ, ಇಲ್ಲೊಂದು ಡ್ರೆಸ್ಸು ಅಲ್ಲೊಂದು ಡ್ರೆಸ್ಸು. ಇವತ್ತು ಇಡೀ ದೇಶ ಯಾಕೆ ವಿಶ್ವವೇ ಬೆಕ್ಕಸ ಬೆರಗಾಗಿದೆ. ಪ್ರಜ್ವಲ್ ರೇವಣ್ಣ ಒಂದು ಹಾಲಿ ಸಂಸದ, ಈ ದೇಶದ ಕನ್ನಡಿಗರ ಪ್ರಧಾನಮಂತ್ರಿ ಅಂತೇನು ಹೆಮ್ಮೆಯಿಂದ ಹೇಳ್ತಿದ್ವೋ ನಾವು, ಆ ಹೆಮ್ಮೆಯ ಪ್ರಧಾನಮಂತ್ರಿಗಳ ಮೊಮ್ಮಗ, ಈ ದೇಶದ ಮುಖ್ಯಮಂತ್ರಿಗಳು ಈ ರಾಜ್ಯದ 2 ಬಾರಿ ಆದಂಥ ಕುಮಾರಸ್ವಾಮಿ ಅವರ ಅಣ್ಣನ ಮಗ, ಕರ್ನಾಟಕ ರಾಜ್ಯದ PWD ಸಚಿವರಾದಂಥ ರೇವಣ್ಣರವರ ಸುಪುತ್ರ, ಅವರು ಇವತ್ತು ನೂರಾರು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಕಿತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇವತ್ತು ಮೈತ್ರಿ ಮಾಡ್ಕೊಂಡು ಅಜ್ಜ ಮಗ ಮೊಮ್ಮಗ ಡೆಲ್ಲಿಗೆ ಹೋಗಿ ಮೋದಿ ಜೊತೆಗೆ ಫೋಟೋ ಹೊಡ್ಕೊಂಡು ಬಂದಿದ್ದರು ಮೈತ್ರಿಗೋಸ್ಕರ ಹೋಗಿ. ಅದೇ ಮೊಮ್ಮಗ ಇವತ್ತು ಏನು ಮಾಡಿದ್ದಾನೆ ಅನ್ನೋದು ಮೋದಿ ಅವ್ರಿಗೆ ಗೊತ್ತಿದೆ. ಇವತ್ತು ಇಂಥ ಅನೈತಿಕ ಮೈತ್ರಿಗಳು, ಇಂಥ ಅನೈತಿಕ ಜನರ ಸವಾಸ ಮಾಡ್ತಾರೆ ಮೋದಿ. ಅಧಿಕಾರ ಬರುತ್ತೆ ಅಂದರೆ ಯಾರು ಸವಾಸ ಬೇಕಾದ್ರೆ ಮೋದಿ ಅವ್ರು ಮಾಡ್ತಾರೆ. ಇವತ್ತು ನಾವು ಇವೆಲ್ಲ ಧಿಕ್ಕರಿಸಿ ಮೋದಿ ಅವರು ದಾವಣಗೆರೆಗೆ ಬರೋದು ಬೇಡ. ಇಲ್ಲಿ ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪ ಅವರು ಮತ್ತು SS ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ನಿಜವಾದ ಶಾಂತಿಯ ತೋಟ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ನಾವು ಅಣ್ಣ ತಮ್ಮಗಳಾಗಿ ಬಾಳ್ತಾಯಿದ್ದೀವಿ. ಇಲ್ಲಿ ಬಂದು ನೀನು ಬೆಂಕಿ ಹಚ್ಚಿ ಹೋಗಬೇಡ ಮೋದಿ ಅವರೇ, ಇಲ್ಲಿ ದಾವಣಗೆರೆಗೆ ನೀವು ಬರೋದು ಬೇಡ ಅಂತೇಳಿ ನಾವು ಕಳಿಸಿದ್ವಿ. ಇವತ್ತು ದಾವಣಗೆರೆಯಲ್ಲಿ ನಾವು ಶಾಮನೂರು ಶಿವಶಂಕರಪ್ಪನವರು SS ಮಲ್ಲಿಕಾರ್ಜುನರವರು ಇಡೀ ರಾಜ್ಯದಲ್ಲೇ ಇಲ್ಲದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಆದ್ದರಿಂದ ನಾವು ಗೋ ಬ್ಯಾಕ್ ಮೋದಿ, ಪ್ರಜ್ವಲ್ ರೇವಣ್ಣ ಸವಾಸ ಮಾಡಿರೋ ಮೋದಿ, ನಿಮ್ಮ ಮೈತ್ರಿಗೆ ಧಿಕ್ಕಾರ, ಗೋ ಬ್ಯಾಕ್ ಮೋದಿ ಅಂತೇಳಿ ನಾವು ಶಾಮನೂರು ರೋಡ್ ರಸ್ತೆ ಪಾರ್ಕ್ ಹತ್ರ ಇದ್ವಿ. ಶಾಮನೂರು ಪಾರ್ಕಿಂದ ನಾವು ಮೆರವಣಿಗೆ ಮುಖಾಂತರ ಬಂದು ಕಾಂಗ್ರೆಸ್ ಮುಖಂಡರುಗಳು ವಿದ್ಯಾರ್ಥಿ ಭವನ್ ರಸ್ತೆ ಮುಖಾಂತರ, ಅದಳಿ ರಸ್ತೆ ಮುಖಾಂತರ ಅಂಬೇಡ್ಕರ್ ಸರ್ಕಾರವನ್ನು ತಲುಪಿದ್ವಿ. ಅಲ್ಲಿ ಇನ್ನೇನು ನಾವು ವೇದಿಕೆ ಹತ್ರ ಹೋಗ್ತೀವಿ ಬಿಡಿ ಅಂತ ಪೊಲೀಸರಿಗೆ ಕೇಳಿದ್ವಿ. ಪೊಲೀಸರು ಬೇಡ ಹಂಗೆ ಹೋಗಬಾರ್ದು ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ವಿದ್ಯಾನಗರ ಠಾಣೆಗೆ ಕರ್ಕೊಂಬಂದಾರೆ. ಇವತ್ತು ಮೋದಿ ಅವರು ಏನೇ ಭಾಷಣ ಮಾಡೋದ್ರು ದಾವಣಗೆರೆ ಜನ ಶಾಮನೂರು ಮಲ್ಲಿಕಾರ್ಜುನವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ವಿದ್ಯಾವಂತೆ, ಇವತ್ತು ಅಮ್ಮ ನೋಡಿದ್ರೆ ಆಲ್ರೆಡಿ MP ಆಗ್ಬಿಟ್ಟಾರ ಅನ್ನೋ ಒಂದು ಕಳೆ ಇದೆ. ಆ ಕಳೆಗೂ ಈ ಕಳೆಗೂ ಭಾಳ ಡಿಫ್ರೆನ್ಸ್ ಇದೆ. ಆ ಅಭ್ಯರ್ಥಿ ನೋಡಿದರೆ ಒಂದು ರೀತಿ ನಾನು ಟೀಕೆ ಮಾಡ್ದಂಗೆ ಆಗುತ್ತೆ, ಹೇಳೋಕ್ಕಾಗಲ್ಲ. ನೀವೇ ನೋಡ್ಬೋದು ಮುಖ. ನಮ್ಮ ಕಡೆ ಇರೋ ಅಭ್ಯರ್ಥಿ ಈಗಾಗಲೇ ಡೆಲ್ಲಿ ದಾರಿಯಲ್ಲಿದ್ದಾರೆ, ಅರ್ಧ ಮುಟ್ಟಿದ್ದಾರೆ. ಇವತ್ತು ಚುನಾವಣೆ ಆದರೆ 4ನೇ ತಾರೀಕು ಡೆಲ್ಲಿ ದಾರಿ ಹಿಡಿತಾರೆ. ಆದರೆ ಈ ಅಭ್ಯರ್ಥಿ ಭೀಮ ಸಮುದ್ರದ ಕಡೆ ಹೋಗ್ಬೇಕಾಗ್ತದೆ ಗಂಟು ಮೂಟೆ ಕಟ್ಕೊಂಡು. ಈ ಊರಿಂದು ಋಣ ಮುಗಿತವ್ರಿಗೆ. ಏನಿದ್ರು ಇವತ್ತು ಶಾಮನೂರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು 100ಕ್ಕೆ 100 ಪಾರ್ಲಿಮೆಂಟ್ ಮೆಂಬರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವಿವತ್ತು ಇಂಥ 100 ಅರೆಸ್ಟ್ಗಳನ್ನು ಮಾಡಿದ್ರು ನಾವು ಶಾಮನೂರು ಶಿವಶಂಕರಪ್ಪರು ಮತ್ತು SS ಮಲ್ಲಿಕಾರ್ಜುನರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸ್ತೀವಿ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರನ್ನು 2 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.